The strength of a church is not the number of people who come to the meeting. ಒಂದು ಸಭೆಯ ಬಲ ಕೂಟಕ್ಕೆ ಎಷ್ಟು ಜನ ಬರ್ತಾರೆ ಅದರಲ್ಲಿ ನಿಯಮಿತವಾಗಿಲ್ಲ. That is the way man looks at it. ಮನುಷ್ಯನು ಹಾಗೆ ನೋಡ್ತಾನೆ. So if we measure by numbers, then I think the Roman Catholic Church is the best church. ಒಂದು ಸಂಖ್ಯೆಯಲ್ಲಿ ನಾವು ಅಳತೆ ಮಾಡೋದಾದರೆ ಕಥೋಲಿಕ ಸಭೆಯಲ್ಲಿ ಬಹಳ ಜನ ಇರ್ತಾರೆ, ಅದೇ ದೊಡ್ಡದಾಗಿರುತ್ತೆ. And some of the cults like Jehovah's Witnesses, they are very huge. ಜೆಹೋವ ಸಾಕ್ಷಿಗಳಾಗಿ ಕೆಲವು ಸುಳ್ಳು ಸಭೆಗಳು ಅವರು ದೊಡ್ಡವರಾಗಿರ್ತಾರೆ. But that's not the way God looks at a church. ಹಾಗೆ ದೇವರು ಸಭೆಯನ್ನು ನೋಡೋದಿಲ್ಲ. He looks for disciples. ಅವರು ಶಿಷ್ಯರನ್ನ ನೋಡ್ತಾರೆ. And he sees whether our families are strong. ಅವರು ನೋಡ್ತಾರೆ ನಮ್ಮ ಕುಟುಂಬಗಳು ಬಲವಾಗಿದೆಯಾ ಅಂತ. What is the relationship like in all the families in the church? ಸಭೆಯಲ್ಲಿನ ಕುಟುಂಬಗಳಲ್ಲಿ ಸಂಬಂಧಗಳು ಹೇಗಿದೆ ಅಂತ ನೋಡ್ತಾರೆ. If the families in a church are weak and always fighting with each other, ಕುಟುಂಬಗಳು ಸಭೆಯಲ್ಲಿನ ಕುಟುಂಬಗಳು ಯಾವಾಗಲೂ ಜಗಳ ಮಾಡಿಕೊಂಡು ಬಲಹೀನರಾಗಿದ್ದರೆ, even if they come on Sunday and look very holy, ಭಾನುವಾರ ಕೂಟಗಳಿಗೆ ಬಂದು ಬಹಳ ಪವಿತ್ರರಾಗಿ ಕಾಣಿಸಿದ್ರು ಕೂಡ, as far as God is concerned, that's not a good church. ದೇವರ ಮನಸ್ಸಿನಲ್ಲಿ ನೋಡಿದ್ರೆ ಅದು ಅಷ್ಟು ಬಲವಾದ ಸಭೆಯಲ್ಲ. Even though their doctrines may be all correct, ಅವರ ಬೋಧನೆಗಳು ಸರಿಯಾಗಿರಬಹುದು. that's why family life is very important in the new covenant. ಹೊಸ ಒಡಂಬಡಿಕೆಯಲ್ಲಿ ಒಂದು ಕುಟುಂಬ ಜೀವಿತ ಬಹಳ ಮುಖ್ಯವಾದದ್ದು. In the Old Testament there is no emphasis on family life. ಹಳೆಯ ಒಡಂಬಡಿಕೆಯಲ್ಲಿ ಕುಟುಂಬ ಜೀವಿತದ ಬಗ್ಗೆ ಅಷ್ಟು ಒತ್ತು ಕೊಟ್ಟಿಲ್ಲ. There are no instructions in the Old Testament as to how husband and wife must live with each other. ಹಳೆಯ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ ಗಂಡ ಹೆಂಡತಿ ಹೇಗೆ ಜೀವಿಸಬೇಕು ಅನ್ನೋ ವಿಶೇಷ ವಿವರಣೆಗಳಿಲ್ಲ. Because most of the time in the Old Testament the woman was not important. ಹೆಚ್ಚಿನ ಅಂಶ ಹಳೆಯ ಒಡಂಬಡಿಕೆಯಲ್ಲಿ ನೋಡಿದ್ರೆ ಹೆಂಗಸಿಗೆ ಹೆಚ್ಚು ಪ್ರಾಧಾನ್ಯತೆ ಇಲ್ಲ. And how you brought up your children is completely unimportant. ಹೇಗೆ ನಿಮ್ಮ ಮಕ್ಕಳನ್ನು ಬೆಳೆಸ್ತೀರಾ ಅದು ಕೂಡ ಅಷ್ಟು ಪ್ರಾಧಾನ್ಯತೆ ಇಲ್ಲ. See, Moses and Samuel are two of the greatest men in the Old Testament. ಹಳೆ ಒಡಂಬಡಿಕೆಯಲ್ಲಿ ಬಹಳ ದೊಡ್ಡ ಮನುಷ್ಯರು ಅಂದರೆ ಮೋಶೆ ಮತ್ತು ಸಾಮುವೇಲ. And their names come in the book of Ezekiel. God talks about Moses and Samuel as the great people who pray. ಹೆಜ್ಕೇಲ ಪುಸ್ತಕದಲ್ಲಿ ನೋಡ್ತೇವೆ ನಾವು, ಅಲ್ಲಿ ಸಾಮುವೇಲ ಮತ್ತು ಮೋಶೆಯ ಬಗ್ಗೆ ಅಲ್ಲಿ ವಿವರಣೆಗಳಿದೆ, ಅವರನ್ನು ಪ್ರಮುಖರಾಗಿ ಅಲ್ಲಿ ತೋರಿಸಲ್ಪಟ್ಟಿದೆ. But both of them, their children were all wayward. ಇಬ್ಬರ ಜೀವಿತದಲ್ಲಿ ನೋಡಿದ್ರೆ ಅವರ ಮಕ್ಕಳು ಸರಿಯಾದ ದಾರಿಯಲ್ಲಿರಲಿಲ್ಲ. Samuel's children were so bad they were taking bribes from Israel. ಸಾಮುವೇಲನ ಮಕ್ಕಳ ಬಗ್ಗೆ ನೋಡಿದ್ರೆ ಅವರು ಇಸ್ರಾಯೇಲರ ಜೊತೆ ಅವರು ಲಂಚವನ್ನು ತಗೊಳ್ತಾ ಇದ್ರು ಅನ್ನೋದನ್ನ ನೋಡ್ತೀವಿ. But Samuel was a great prophet. ಆದರೆ ಸಾಮುವೇಲನು ದೊಡ್ಡ ಪ್ರವಾದಿಯಾಗಿದ್ದನು. The only time we read of Moses' wife is in Exodus 4 where she's having a fight with her husband. ಮೋಶೆಯ ಹೆಂಡತಿ ಬಗ್ಗೆ ನೋಡೋದಾದರೆ ವಿಮೋಚನ ಕಾಂಡದಲ್ಲಿ ನಾವು ಒಂದೇ ಸಲ ನೋಡ್ತೀವಿ ಆಕೆ ಗಂಡನ ಜೊತೆ ಜಗಳ ಮಾಡಿದ್ದನ್ನು. So that didn't bother God in the Old Testament. ಹಳೆ ಒಡಂಬಡಿಕೆಯಲ್ಲಿ ಅದು ಅಷ್ಟು ಪ್ರಮುಖವಾಗಿರಲಿಲ್ಲ, ದೇವರಿಗೂ ಅಷ್ಟು ಪ್ರಾಧಾನ್ಯತೆ. How you lived at home, it doesn't matter. ಹೇಗೆ ಕುಟುಂಬ ಜೀವಿತದಲ್ಲಿ ಜೀವಿಸಿದ್ರಿ ಅಷ್ಟು ಪ್ರಾಮುಖ್ಯವಾಗಿರಲಿಲ್ಲ. You could still be a leader in Israel even if your children were wayward and you were not living properly with your wife. ಇಸ್ರೇಲ್ನಲ್ಲಿ ನೀವು ಮುಖಂಡರಾಗಿರ್ಬೋದಿತ್ತು, ನಾಯಕರಾಗಿರ್ಬೋದಿತ್ತು, ನಿಮ್ಮ ಕುಟುಂಬ ಜೀವಿತ ಸರಿ ಇಲ್ಲ ಅಂದರು. But in the New Testament, ಆದರೆ ಹೊಸ ಒಡಂಬಡಿಕೆಯಲ್ಲಿ it speaks a lot about how we are to live as husband and wife together. ಇಲ್ಲಿ ಬಹಳಷ್ಟು ಹೇಳಲ್ಪಟ್ಟಿದೆ ಮನೆಯಲ್ಲಿ ಗಂಡ ಹೆಂಡತಿ ಹೇಗೆ ಜೀವಿಸ್ತಾರೆ ಅಂತ. And there's a big emphasis on the way we bring up our children. ಇಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತೀವಿ ಅನ್ನೋದನ್ನು ಹೇಳಲ್ಪಟ್ಟಿದೆ. Because that's part of new covenant life. ಅದು ಹೊಸ ಒಡಂಬಡಿಕೆ ಜೀವಿತದ ಭಾಗವಾಗಿದೆ. So you can't build a church if you can't build good homes. ಸೊ ನಮಗೆ ಮನೆ ಕುಟುಂಬ ಕಟ್ಟಲಿಕ್ಕೆ ಆಗಿಲ್ಲ ಅಂದರೆ ಸಭೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. And in fact in the New Testament it says in 1 Timothy 3,
1 ತಿಮೋಥಿ 3ರಲ್ಲಿ ಹೇಳುತ್ತೆ ಈ ವಿಷಯವಾಗಿ. If a man doesn't have a good family life, he cannot be an elder. ಒಬ್ಬ ಮನುಷ್ಯನಿಗೆ ಕುಟುಂಬ ಜೀವಿತ ಸರಿ ಇಲ್ಲ ಅಂದರೆ ಅವನಿಗೆ ನಾಯಕನಾಗಿ ಹಿರಿಯನಾಗಲಿಕ್ಕೆ ಯೋಗ್ಯತೆ ಇಲ್ಲ ಅಂತ. And if his children are wayward, he can't be elders. ಅವನ ಮಕ್ಕಳು ಸರಿಯಾದ ದಾರಿಯಲ್ಲಿಲ್ಲ ಅಂದರೆ ಆತನು ಹಿರಿಯನಾಗಲಿಕ್ಕೆ ಅರ್ಹತೆ ಇಲ್ಲ. Do you know that if Moses and Samuel were living in Bangalore, I would not appoint them as elders in CFC. ಮೋಶೆ ಮತ್ತು ಸಾಮುವೇಲರು ಬೆಂಗಳೂರಿನಲ್ಲಿ ಜೀವಿತರಾಗಿದ್ರು, ಜೀವನ ನಡೆಸ್ತಾ ಇದ್ದರೆ CFC ಸಭೆಯಲ್ಲಿ ನಾನು ಅವ್ರನ್ನ ನಾಯಕರಾಗಿ ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ. You'll be surprised. ನಿಮಗೆ ಆಶ್ಚರ್ಯ ಆಗ್ಬೋದು. But I'll say, brother Moses, Samuel, your children are all wayward. You can't be an elder. You can come and sit at the back and listen. ನಾನು ಹೇಳ್ತಾ ಇದ್ದೆ, ಸಹೋದರ ಸಾಮುವೇಲರೇ, ನಿನ್ನ ಮಕ್ಕಳು ಸರಿಯಾದ ದಾರಿನಲ್ಲಿಲ್ಲ, ಅದರಿಂದ ನೀವು ಬಂದು ಕುಳಿತುಕೊಳ್ಳಿ ಕೂಟದಲ್ಲಿ ಅಂತ ಹೇಳಿದ್ರು. But very few people will have the courage to say that to a great preacher. ಆದರೆ ಕೆಲವೇ ಮಂದಿಗೆ ಆ ಒಂದು ಧೈರ್ಯ ಇರುತ್ತೆ, ದೊಡ್ಡ ಆ ಒಂದು ಪ್ರಸಂಗ ಬೋಧಕನಿಗೆ ಹೇಳಲಿಕ್ಕೆ. ಹೀಗೆ Today also there are great preachers like Samuel whose children are wayward. ಇಂದು ಕೂಡ ಸಾಮುವೇಲನಂತೆ ದೊಡ್ಡ ಬೋಧಕರು ಇಂದು ಇದ್ದಾರೆ ಈಗಿನ ಕ್ರೈಸ್ತತ್ವದಲ್ಲಿ. And they are accepted by most people in Christendom. ಕ್ರೈಸ್ತತ್ವದಲ್ಲಿ ಅವರು ಸ್ವೀಕರಿಸಲ್ಪಟ್ಟಿದ್ದಾರೆ, ಅವರ ಮಕ್ಕಳು ಸರಿಯಾಗಿಲ್ಲ ಅಂದ್ರೆ. That is one more proof that all these churches are Old Testament churches. They are not New Testament churches. ಅದು ಕೂಡ ಒಂದು ಗುರುತು ಏನಂದ್ರೆ ಈ ಇಂಥ ಸಭೆಗಳು ಹಳೆ ಒಡಂಬಡಿಕೆ ಸಭೆಗಳು, ಹೊಸ ಒಡಂಬಡಿಕೆ ಸಭೆ ಅಲ್ಲ. So it's not just for elders. ಇದು ಹಿರಿಯರಿಗೆ ಮಾತ್ರ ಅಲ್ಲ. I'm just trying to say that there's so much emphasis on that in the New Testament. ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಈ ವಿಷಯಗಳಿಗೆ ಒತ್ತು ಕೊಟ್ಟಿದೆ ಅಂತ. But we need to understand what the Lord is trying to show through a New Testament home. ಇಲ್ಲಿ ಹೊಸ ಒಡಂಬಡಿಕೆ ಕುಟುಂಬದ ಬಗ್ಗೆ ದೇವರು ಏನು ಹೇಳ್ತಾರೆ ಅಂತ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. Our home must be like a light for the Lord. ನಮ್ಮ ಕುಟುಂಬ ಅನ್ನೋದು ದೇವರ ಬೆಳಕಾಗಿರಬೇಕು. See, there's one big difference between Israel and the church. ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಇಸ್ರಾಯೇಲ್ಗೆ ಮತ್ತು ಸಭೆಗೆ ಏನಂದ್ರೆ, sometimes we don't understand that. ಕೆಲವು ಸಲ ನಮಗೆ ಅರ್ಥ ಆಗೋದಿಲ್ಲ ಅದು. If you went to any town in Israel, ನೀವು ಇಸ್ರೇಲಿನ ಯಾವ ಪಟ್ಟಣಕ್ಕೆ ಹೋಗಿದ್ರು, every house was an Israelite. ಅಲ್ಲಿ ಪ್ರತಿಯೊಂದು ಮನೆಯು ಇಸ್ರಾಯೇಲ್ಯರದಾಗಿತ್ತು. And they were all children of Abraham. ಅವರು ಎಲ್ಲ ಅಬ್ರಹಾಮನ ಮಕ್ಕಳು. They were all members of one family. ಅವರೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿದ್ದರು. You became an Israelite by being born into the family. ನೀವು ಇಸ್ರಾಯೇಲರು ಹೇಗೆ ಆಗ್ತೀರಾ ಅಂದ್ರೆ ಆ ಕುಟುಂಬದಲ್ಲಿ ಹುಟ್ಟಿದ್ರೆ ಆಗ್ತಾ ಇದ್ರಿ. Every house was an Israelite. ಪ್ರತಿಯೊಂದು ಮನೆಯು ಇಸ್ರೇಲ್. You go to another town, ಇನ್ನೊಂದು ಪಟ್ಟಣಕ್ಕೆ ಹೋದ್ರೆ every house was an Israelite. ಪ್ರತಿಯೊಂದು ಮನೆಯು ಇಸ್ರೇಲ್ ಕುಟುಂಬಕ್ಕೆ ಸೇರಿತ್ತು. Then they were not supposed to be a witness to each other. ಅಲ್ಲಿ ಒಬ್ಬರಿಗೊಬ್ಬರಿಗೆ ಸಾಕ್ಷಿಯಾಗೋ ಸಾಧ್ಯತೆ ಇರಲಿಲ್ಲ. They were to be like a light for the world. ಅವರು ಈ ಲೋಕಕ್ಕೆ ಬೆಳಕಾಗಿದ್ರು. But they were a failure. ಆದರೂ ಅವರು ಸೋಲಲ್ಪಟ್ಟರು. But today, ಆದರೆ ಇವತ್ತು God doesn't put all the Christians in one village or in one town. ದೇವರು ಎಲ್ಲ ಕ್ರೈಸ್ತರನ್ನ ಒಂದೇ ಪಟ್ಟಣದಲ್ಲಿ ಒಂದೇ ಹಳ್ಳಿನಲ್ಲಿ ಹಾಕೋದಿಲ್ಲ. He puts one home here and 100 homes around that, maybe all non-Christians. ಇಲ್ಲಿ ಒಂದು ಕುಟುಂಬವನ್ನ ಹಾಕ್ತಾರೆ, ಅದರ ಸುತ್ತ ಇರೋ ಎಷ್ಟೋ ಮನೆಗಳು ಕ್ರೈಸ್ತರಲ್ಲದೆ ಇರಬಹುದು. You look at where your home is. All your neighbors are all non-Christians. ನೀವು ನಿಮ್ಮ ಮನೆ ಎಲ್ಲಿದೆ ಅಂತ ನೋಡಿ, ನಿಮ್ಮ ನೆರೆಯವರೆಲ್ಲ ಕ್ರೈಸ್ತರಲ್ಲ. I find the same where I live. ಹಾಗೆ ನಾನು ಜೀವಿಸೋ ಕಡೆನೂ ಇದೆ. Muslims and Hindus and Buddhists all around me. ನನ್ನ ಸುತ್ತ ಮುಸ್ಲಿಮರು, ಬೌದ್ಧಿಕರು, ಬೇರೆಯವರು ಇದ್ದಾರೆ, ಹಿಂದೂಸ್ ಇದ್ದಾರೆ. Our home is to be like a light in that darkness. ಆ ಒಂದು ಕತ್ತಲೆಯ ಪರಿಸರದಲ್ಲಿ ನನ್ನ ಕುಟುಂಬ ಬೆಳಕಾಗಿರಬೇಕು. They must see there's something different in our home compared to theirs. ನಮ್ಮ ಕುಟುಂಬದಲ್ಲಿ ಅವರು ಒಂದು ಬೆಳಕನ್ನು ಕಾಣಬೇಕು, ವ್ಯತ್ಯಾಸವಾದ. That we don't fight like other neighbors fight. ನೆರೆಯವರು ಜಗಳ ಮಾಡಿದಾಗೆ ನಾವು ನಮ್ಮ ಕುಟುಂಬದಲ್ಲಿ ಜಗಳ ಮಾಡೋದು. Neighbors will fight for small things. ನೆರೆಯವರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಮಾಡ್ತಾರೆ. I have lived, I think, in that area now for nearly 40 years. I've never had a fight with any neighbor. ಆ ಸ್ಥಳದಲ್ಲಿ ಸುಮಾರು ಒಂದು 40 ವರ್ಷ ನಾವು ಜೀವಿಸಿದ್ದೀವಿ. ನಾನು ಯಾವತ್ತೂ ನೆರೆಯವರ ಜೊತೆ ಜಗಳ ಮಾಡಿಲ್ಲ. If they make a mistake and harm me in some way, I just forget it. ಅವ್ರು ಏನಾದರೂ ತಪ್ಪು ಮಾಡಿ ನನಗೇನಾದ್ರು ನೋಯಿಸಿದ್ರೆ ನಾನು ಕ್ಷಮಿಸ್ಬಿಡ್ತೀನಿ. Or if they do some
damage to our property, we just forgive them. ನಮ್ಮ ಆಸ್ತಿಗೆ ಏನಾದರೂ ನಷ್ಟ ಮಾಡಿದರೆ ಅವ್ರನ್ನ ಕ್ಷಮಿಸ್ಬಿಡ್ತೀನಿ. And if their children and my children fight, my children will go and apologize to their children. ಅವರ ಮಕ್ಕಳು ನಮ್ಮ ಮಕ್ಕಳ ಜೊತೆ ಜಗಳ ಮಾಡಿದರೆ ನನ್ನ ಮಕ್ಕಳು ಹೋಗಿ ಕ್ಷಮೆ ಕೇಳಬೇಕು. When they were small. ಅವರು ಚಿಕ್ಕವರಿದ್ದಾಗ. I don't worry whether they come and apologize to my children. That's not important. ನಾನು ಯೋಚನೆ ಮಾಡೋದಿಲ್ಲ ಅವ್ರು ಬಂದು ಕ್ಷಮೆ ಕೇಳ್ತಾರೋ ಇಲ್ವೋ ಅಂತ. I felt I must be a light to all my neighbors. ನನಗೆ ಅನ್ನಿಸ್ತು ನಾನು ನನ್ನ ನೆರೆಯವರಿಗೆ ಬೆಳಕಾಗಿ. Whether they accept Christ or not is not the point. ಅವರು ಕ್ರಿಸ್ತನನ್ನ ಸ್ವೀಕರಿಸ್ತಾರೋ ಇಲ್ವೋ ಅದು ಬೇರೆ ವಿಷಯ. They must know one day when they stand before the Lord, they will know that there was a Christian living next door to me. ಅವರಿಗೆ ಒಂದು ದಿವಸ ಗೊತ್ತಾಗಬೇಕು, ನ್ಯಾಯಸ್ಥಾನದ ಮುಂದೆ ನಿಂತ್ಕೊಂಡಾಗ ನಮ್ಮ ನೆರೆಯವನು ಕ್ರೈಸ್ತನಾಗಿದ್ದನು ಅಂತ. We never heard any shouting or quarreling in that house for 40 years. 40 ವರ್ಷ ಆ ಮನೆಯಲ್ಲಿ ನಾವು ಜಗಳ ಮಾಡೋದು ಕಿರ್ಚಾಡೋದು ಕೇಳಲಿಲ್ಲ. Their children were not perfect, but they were well behaved. ಅವರ ಮಕ್ಕಳು ಪೂರ್ಣರಾಗಿರಲಿಲ್ಲ, ಆದರೆ ಸರಿಯಾಗಿ ನಡ್ಕೊಳ್ತಾ ಇದ್ರು. They made a mistake, they would apologize. ಅವರು ತಪ್ಪು ಮಾಡಿದರೆ ಕ್ಷಮೆ ಕೇಳ್ತಾ ಇದ್ರು. If they received something as a gift, they would always say thank you very much. ಅವರು ಏನಾದರೂ ಕಾಣಿಕೆಯಾಗಿ ಸ್ವೀಕರಿಸಿದ್ರೆ ಅವರು ಧನ್ಯವಾದಗಳನ್ನು ಹೇಳ್ತಾ ಇದ್ರು. And they would speak respectfully to their neighbors. ಅವರು ನೆರೆಯವರಿಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ರು. That is our testimony. ಅದು ನಮ್ಮ ಸಾಕ್ಷಿ. We are different from others. ಬೇರೆಯವರಿಗಿಂತ ವ್ಯತ್ಯಾಸವಾಗಿದ್ದೀವಿ.